ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಹೈಕಮಾಂಡ್ನ ಆದೇಶದ ಮೇರೆಗೆ ಆಯೋಜನೆಯಾಯಿತು. ಒಗ್ಗಟ್ಟಾಗಿದ್ದೇವೆ, ನಮ್ಮ ನಡುವೆ ಯಾವುದೇ ಡಿಫರೆನ್ಸಸ್ ಇಲ್ಲ ಅಂತ ಹೇಳಿ ಸಿಎಂ ಡಿಸಿಎಂ ಸಾರಿದ್ದೂ ಆಯಿತು. ಆದ್ರೆ ಹೈಕಮಾಂಡ್ ಅರಿದಂಥ ಒಗ್ಗಟ್ಟಿನ ಮದ್ದು ವ್ಯರ್ಥ ಆಗ್ಬಿಡ್ತಾ ಅಧಿವೇಶನದ ಸ್ಥಳದಲ್ಲೇ ಮತ್ತೆ ಕುರ್ಚಿ ಕದನದ ಕೂಗು ಕೇಳ್ತಾ ಇದೆ. ಬೆಳಗಾವಿ ಅಧಿವೇಶನ ನೆಪ ಅಷ್ಟೇ, ನಾಯಕತ್ವದ್ದೇ ಜಪ ಬೆಳಗಾವಿ ಅಧಿವೇಶನದಲ್ಲೂ ಕೂಡ. ಯತೀಂದ್ರ ಹೇಳಿಕೆ ಮುನ್ನೆಲೆಗೆ ಯತೀಂದ್ರ ಹೇಳಿಕೆಯನ್ನ ಕೊಟ್ಟಂತಹ ನಂತರದಲ್ಲಿ ಈ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ತಂದೆಯವರೇ ಪೂರ್ಣಾವಧಿ ಸಿಎಂ ಅಂತ ಹೇಳ್ಬಿಟ್ಟಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಬೆಳಗಾವಿ ಅಧಿವೇಶನದಲ್ಲೂ ನಾಯಕತ್ವದ ಜಪ. ಬಟ್ ಮಗನ ಹೇಳಿಕೆಯಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಲ ಸಿಕ್ಕ ಕಾಣಿಸ್ತಾ ಇದೆ. ಕೂಡ ಹೈಕಮಾಂಡ್ ಏನ್ ಹೇಳ್ತಾರೋ ಅದಕ್ಕೆ ಒಪ್ಕೋತಾರೆ ಅಂತ ಹೇಳಿದ್ದಾರೆ. ಗೊಂದಲ ಇಲ್ಲದೆ ಅದು ಕ್ರಿಯೇಟ್ ಆಗ್ಲಿಲ್ವಲ್ಲ ಸರ್, ಅದು ಬ್ರೇಕ್ಫಾಸ್ಟ್. ಈಗ ಗೊಂದಲ ಇದೇ ಇತ್ತು. ಯಾಕೆ ಅಂತಂದ್ರೆ ಅವರು ಡಿಸಿಎಂ ಅವ್ರು ಕೇಳಿದ್ರು, ತಾವು ಎಲ್ಲ ಪಕ್ಷದಲ್ಲೂ ಆಕಾಂಕ್ಷಿಗಳು ಇರ್ತಾರೆ. ಸೊ ಆದ್ರೆ ಹೈಕಮಾಂಡ್ ಈ ಬಗ್ಗೆ ಅದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಇಲ್ಲಿ ಅಂತ ಹೇಳಿದ್ದಾರೆ. ಸೊ ಹತ್ರ 5 ವರ್ಷ ಈಗ ಸಿದ್ದರಾಮಯ್ಯ ಅವ್ರನ್ನ 2.5 ವರ್ಷಕ್ಕೆ ಆಯ್ಕೆ ಮಾಡಿದಾರೆ CLP ಪೂರ್ಣಾವಧಿನ ಸರ್. ಯಾಕಂದ್ರೆ ಆ ಚರ್ಚೆ ಪದೇ ಪದೇ ಈಗ CLP ಆಯ್ಕೆ ಮಾಡ್ಬೇಕಾದ್ರೆ ಇಷ್ಟು ವರ್ಷಕ್ಕೆ ಅಂತ ಆಯ್ಕೆ ಮಾಡ್ತಾರೆ. ಯಾರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದನ್ನ ಅಷ್ಟೇ ತೀರ್ಮಾನ ಮಾಡ್ತಾರೆ. CLP ನಲ್ಲಿ ಇಷ್ಟು ವರ್ಷಗಳಿಗೆ ಮಾತ್ರ ಆಗ್ಬೇಕು ಅಂತ ಯಾರು ಕೂಡ ತೀರ್ಮಾನ ಅದು ಅವರ ಅಭಿಪ್ರಾಯ. ಬಟ್ ಹೈಕಮಾಂಡ್ ಸ್ಪಷ್ಟಪಡಿಸಿದೆ, ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಪ್ರಶ್ನೆ ಇಲ್ಲ. ಯತೀಂದ್ರ ಅವರು ಮುಂದಿನ 5 ವರ್ಷ ತಾವೇ ಸಿಎಂ ಆಗಿರ್ತೀರಿ ಅಂತ ಹೇಳಿ ಸರ್. ಯಾರು ಯತೀಂದ್ರ ಅವರು ಹೇಳುವಂತ ಹೈಕಮಾಂಡ್? ನಾವು ಎಲ್ಲ ನೋಡಪ್ಪ, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ. ಯತೀಂದ್ರ ಅವರು ಮುಂದಿನ 5 ವರ್ಷ ತಾವೇ ಸಿಎಂ ಆಗಿರ್ತೀರಿ ಅಂತ ಹೇಳಿ ಸರ್. ಯಾರು? ಯತೀಂದ್ರ ಅವರು ಹೇಳುವಂತ ಹೈಕಮಾಂಡ್? ನಾವು ಎಲ್ಲ ನೋಡಪ್ಪ, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ದೇ ಅಧಿವೇಶನದ ಸಂದರ್ಭದಲ್ಲಿ ಯಾವುದೇ ಗೊಂದಲ ಆಗಬಾರ್ದು, ಪಕ್ಷದ ಯಾವುದೇ ನಾಯಕರು ಗೊಂದಲದ ಹೇಳಿಕೆಯನ್ನ ನೀಡಬಾರದು ಅಂತ ಹೇಳಿ. ಆದ್ರೆ ಖುದ್ದು ಮುಖ್ಯಮಂತ್ರಿಗಳ ಪುತ್ರ ಮಾತನಾಡ್ತಾರೆ, ಬದಲಾವಣೆ ಆಗಿಲ್ಲ, ಹೈಕಮಾಂಡ್ ನಾಯಕರು ಬದಲಾವಣೆಯ ಡಿಸಿಷನ್ಗೆ ಬಂದಿಲ್ಲ ಅಂತಂದ್ರೆ ಅದರ ಅರ್ಥ 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಅಂತಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಎತ್ತಿದ್ದಾರೆ. ಅವರ ಒಂದು ಹೇಳಿಕೆ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಕುರ್ಚಿ ಕದನ, ಕುರ್ಚಿ ಕಲಹ ಅಧಿವೇಶನದ ಸಂದರ್ಭದಲ್ಲೇ ಹೇಳುವಂತಹ ಮುನ್ಸೂಚನೆಯನ್ನ ನೀಡ್ತಾ ಇದೆ. ಶಿವಪ್ರಸಾದ್. ಖಂಡಿತವಾಗಿ ವಿದೇಶಿ ನಾಯಕತ್ವ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರ ನಿರ್ದೇಶನ ಇದ್ರೂ ಕೂಡ ಇವತ್ತು ಸಿಎಂ ಪುತ್ರನ ಹೇಳಿಕೆ ವಿಚಾರ ಕುರಿತಂತೆ ಅಧಿವೇಶನದ ಆರಂಭದಿಂದಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆ ಮೂಲಕ ಹೈಕಮಾಂಡ್ ಅವರ ನಿರ್ದೇಶನ ಒಂದ್ ಕಡೆ ಬ್ರೇಕ್ ಆದ್ರೆ, ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಪರ ಪುತ್ರ ಯತೀಂದ್ರ ಅವರೇ ಅಖಾಡಕ್ಕೆ ಧುಮುಕೋದ್ರ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿದ್ದಂತಹ ಸಮುದಾಯಗಳು ಮತ್ತೆ ನಾಯಕರನ್ನ ಒಗ್ಗಟ್ಟು ಮಾಡತಕ್ಕಂತ ಕಾರ್ಯಕ್ಕೂ ಕೂಡ ಸಿಎಂ ಪುತ್ರನ ಹೇಳಿಕೆ ಮತ್ತಷ್ಟು ಶಕ್ತಿಯನ್ನ ತುಂಬುತ್ತಾ ಇದೆ. ಆ ಮೂಲಕ ಸಿಎಂ ಸಿದ್ದರಾಮಯ್ಯ ಪರವಾಗಿ ಇತರ ನಾಯಕರುಗಳ ಒಗ್ಗಟ್ಟು ವಿಚಾರ ಜೊತೆಗೆ ಐಂದ ನಾಯಕರು ಏನು ಹೈಕಮಾಂಡ್ ಅವರ ಆದೇಶವನ್ನ ಪಾಲಿಸ್ತಾ ಇದ್ರೋ ಆ ವಿಚಾರ ಕುರಿತಂತೆ ಇನ್ನಷ್ಟು ಬಲಗೊಳ್ಳತಕ್ಕಂತ ವಿಚಾರ ಕುರಿತಂತೆ ಯತೀಂದ್ರ ಅವರ ರಂಗ ಪ್ರವೇಶ ಆಗಿದೆ. ಹಾಗಾಗಿ ಸದ್ಯ ಶಾಸಕರ ಒಗ್ಗಟ್ಟಿನ ವಿಚಾರದ ಜಪ ಆಗಬೇಕಾದಂತ ಅಧಿವೇಶನದಲ್ಲಿ ಸಿಎಂ ಪುತ್ರನ ಹೇಳಿಕೆಯಿಂದಾಗಿ ಸಾಕಷ್ಟು ವಿಚಾರಗಳು ಅಂದ್ರೆ ಈ ವಿಚಾರವಾಗಿ ಪರ ವಿರೋಧದ ಚರ್ಚೆ ನಡುವೆ ಪುತ್ರನ ಹೇಳಿಕೆಯಿಂದಾಗಿ ಸಿಎಂಗೆ ಮತ್ತಷ್ಟು ಬಲ ಬಂದಿದೆ. ಜೊತೆಗೆ ಇತರ ಸಚಿವರಿರ್ಬೋದು, ಶಾಸಕರಿರ್ಬೋದು, ಸಿಎಂ ಪರವಾಗಿ ಅಥವಾ ವಿರುದ್ಧವಾಗಿ ನಾಯಕತ್ವದ ವಿಚಾರವಾಗಿ ಮಾತಾಡಿದ್ರೆ ಹೈಕಮಾಂಡ್ ಕೆಂಗಣ್ಣಿಗೂ ಕೂಡ ಗುರಿಯಾಗಬೇಕಾದಂತ ವಾತಾವರಣ ನಿರ್ಮಾಣವಾಗ್ತಾ ಇತ್ತು. ಈಗ ಸಿಎಂ ಪುತ್ರನ ಹೇಳಿಕೆಯಿಂದಾಗಿ ಹೈಕಮಾಂಡ್ ನಾಯಕರಿರ್ಬೋದು, ರಾಜ್ಯದ ಇತರ ನಾಯಕರಿರ್ಬೋದು, ಜೊತೆಗೆ ಶಿಸ್ತು ಸಮಿತಿಯು ಕೂಡ ಯಾವುದೇ ನಿರ್ಧಾರ, ಯಾವುದೇ ಶಿಸ್ತು ಕ್ರಮವನ್ನು ಕೂಡ ಕೈಗೊಳ್ಳಲಾಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಹೈಕಮಾಂಡ್ ನಾಯಕರುಗಳು ಕೂಡ ಯತೀಂದ್ರ ಸಿದ್ದರಾಮಯ್ಯ ಪ್ರಶ್ನೆ ಇರೋದೇ ಅಲ್ಲಲ್ವಾ, ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು MLC ಇದ್ದಾರೆ. ಹೈಕಮಾಂಡ್ ನ ಸ್ಪಷ್ಟ ಸೂಚನೆ ಇದೆ, ಯಾವುದೇ ನಾಯಕರು ಮಾತನಾಡಬಾರದು, ಯಾವುದೇ ನಾಯಕರು ರಿಯಾಕ್ಟ್ ಮಾಡಬಾರದು ಅಂತ ಹೇಳಿ. ಅಂಥದ್ರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಡ್ತಾರೆ. ಪ್ರತಿಕ್ರಿಯೆ ಕೊಡೋದಷ್ಟೇ ಅಲ್ಲ, ಬಹಳ ಸ್ಪಷ್ಟವಾಗಿ ಪ್ರತಿಕ್ರಿಯೆ ಕೊಡ್ತಾರೆ. 5 ವರ್ಷವೂ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ಹೇಳಿ. ಈಗ ಬೇರೆ ನಾಯಕರಿಗೆ ನೋಟಿಸ್ ಹೋಗುತ್ತೆ, ಬೇರೆ ನಾಯಕರ ವಿರುದ್ಧ ಶಿಸ್ತು ಕ್ರಮದ ವಾರ್ನಿಂಗ್ ಅನ್ನ ಕೊಡಲಾಗುತ್ತೆ. ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಯಾಕಿದಾಗಿಲ್ಲ? ಯಾಕಂದ್ರೆ ಈ ಹಿಂದೆಯೂ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಾಗ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಅವರು ಬ್ಯಾಟ್ ಬೀಸಿದಾಗ ಇಂಥದ್ದೇ ಸಿಚುವೇಶನ್ ನಿರ್ಮಾಣ ಆಗಿತ್ತು. ಈಗ ಒಗ್ಗಟ್ಟಿನ ಮಂತ್ರವನ್ನ ಹೈಕಮಾಂಡ್ ಬೋಧನೆ ಮಾಡಿದಂತಹ ನಂತರದಲ್ಲೂ ಯತೀಂದ್ರ ಸಿದ್ದರಾಮಯ್ಯ ಅವರಿಂದಲೇ ಈ ಹೇಳಿಕೆ. ಪರಿಣಾಮಗಳು ಏನಾಗಬಹುದು ಅಂತ ಹೇಳಿ ಶಿವಪ್ರಸಾದ್.
ಖಂಡಿತವಾಗಿ ವಿದ್ಯಾಶ್ರೀ, ಈಗ ಸಿಎಂ ಪುತ್ರನ ಹೇಳಿಕೆಯಿಂದಾಗಿ ಡಿಸಿಎಂ ಬಣದ ನಾಯಕರುಗಳು ಕೂಡ ತಮ್ಮ ಅಭಿಪ್ರಾಯವನ್ನ ಬಹಿರಂಗವಾಗಿ ಹೇಳಿಕೆಯನ್ನು ಕೂಡ ಕೊಡಬಹುದು. ಈ ವಿಚಾರ ಕುರಿತಂತೆ ಹೈಕಮಾಂಡ್ ಅವರಿಗೆ ಮತ್ತಷ್ಟು ಕಗ್ಗಂಟು ಸಮಸ್ಯೆ ಜಟಿಲ ಆಗೋದ್ರ ಜೊತೆಗೆ ಸದ್ಯ ಸಿಎಂ ಪುತ್ರನ ರಂಗ ಪ್ರವೇಶದಿಂದಾಗಿ ಯಾವುದೇ ನಿರ್ಧಾರಕ್ಕೂ ಕೂಡ ಬರಲಾಗದಂತಹ ಸಂದರ್ಭಕ್ಕೂ ಕೂಡ ಹೈಕಮಾಂಡ್ ನಾಯಕರು ಸಿಲುಕ್ತಾರೆ. ಇನ್ನು ಈ ವಿಚಾರ ಕುರಿತಂತೆ ಸಮಸ್ಯೆ ಇನ್ನಷ್ಟು ಜಟಿಲವಾದಂತಹ ಸಂದರ್ಭದಲ್ಲಿ ಸದ್ಯ ನಾಯಕತ್ವ ವಿಚಾರ ಇರಬಹುದು, ರಾಜ್ಯದಲ್ಲಿ ಏನಾದರೂ ಹೈಕಮಾಂಡ್ ನಾಯಕರು ಬದಲಾವಣೆ ವಿಚಾರ ಅಥವಾ ಯಥಾಸ್ಥಿತಿಯನ್ನ ಕಾಯ್ದುಕೊಂಡು ಹೋಗ್ತಕ್ಕಂಥ ನಿರ್ಧಾರಕ್ಕೆ ಬಂದಿದ್ರು ಕೂಡ ಸದ್ಯಕ್ಕೆ ಯಾವುದೇ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಹೈಕಮಾಂಡ್ ನಾಯಕರು ಮುಂದಾಗೋದಿಲ್ಲ. ಹಾಗಾಗಿ ಸಿಎಂ ಪುತ್ರನ ಇವತ್ತಿನ ಹೇಳಿಕೆ ವಿಚಾರ ಅಧಿವೇಶನದ ಮೊದಲ ದಿನದಲ್ಲೇ ಇನ್ನಷ್ಟು ಸಿಎಂ ಬಣದಲ್ಲಿರ್ತಕ್ಕಂಥ ನಾಯಕರು ಏನು ಹೈಕಮಾಂಡ್ ಸೂಚನೆ ಮೇರೆಗೆ ಅಂತರವನ್ನ ಕಾಯ್ದುಕೊಂಡಿದ್ರು ಅವರೆಲ್ಲರನ್ನೂ ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಕ್ಕಂಥ ಹೇಳಿಕೆ ಇದಾಗಿದೆ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಸದ್ಯದ ಪರಿಣಾಮದ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರು ಇರ್ಬೋದು, ಸದ್ಯ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಎಂಬತಕ್ಕಂಥ ಹೇಳಿಕೆಯನ್ನ ನೀಡಿದ್ರು ಕೂಡ ಪುತ್ರನ ಹೇಳಿಕೆಯಿಂದಾಗಿ ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ ನಾಯಕರು, ಜೊತೆಗೆ ಸಿಎಂ ಬಣದ ನಾಯಕರು, ಜೊತೆಗೆ ಡಿಸಿಎಂ ಅವರ ಬಣದಲ್ಲಿ ಗುರುತಿಸಿಕೊಂಡಂತ ಶಾಸಕರುಗಳು ಕೂಡ ಈಗ ಹೈಕಮಾಂಡ್ ನೀಡಿದಂತ ಸೂಚನೆಯನ್ನ ಬ್ರೇಕ್ ಮಾಡೋದ್ರ ಜೊತೆಗೆ ಮುಂದಿನ ಕಾರ್ಯಚಟುವಟಿಕೆಗಳಿರ್ಬೋದು, ಕಾರ್ಯತಂತ್ರದ ಬಗ್ಗೆ ಮತ್ತಷ್ಟು ಆಕ್ಟಿವ್ ಆಗ್ತಾರೆ. ಸದ್ಯ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಇರ್ಬೋದು ಮತ್ತೆ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗಳನ್ನು ಆಧರಿಸಿ ಮುಂದಿನ ಕಾರ್ಯತಂತ್ರ, ಜೊತೆಗೆ ಹೈಕಮಾಂಡ್ ನಾಯಕರು ಈ ವಿಚಾರ ಕುರಿತಂತೆ ಎಷ್ಟು ಗಂಭೀರವಾಗಿ ಪರಿಗಣಿಸ್ತಾರೆ, ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದ ಏನಾದರೂ ತಮ್ಮ ಪುತ್ರ ತಮ್ಮ ತಂದೆಯವರು ಏನಾದರೂ ಸೂಚನೆ ಕೊಟ್ಟಿದ್ರ ಅಥವಾ ಯತೀಂದ್ರ ಅವರ ವಿಚಾರ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿರ್ತಕ್ಕಂಥ ಸಚಿವರು ಶಾಸಕರು ಏನಾದರೂ ಯತೀಂದ್ರ ಮುಖಾಂತರ ನಾಯಕತ್ವವನ್ನ ಇನ್ನಷ್ಟು ಗಟ್ಟಿಗೊಳಿಸ್ತಕ್ಕಂಥ ವಿಚಾರ, ಜೊತೆಗೆ ಸಿದ್ದರಾಮಯ್ಯ ಅವರ ಪರವಾಗಿ ನಿಲ್ತಕ್ಕಂಥ ವಿಚಾರ ಕುರಿತಂತೆ ಯತೀಂದ್ರ ಅವರ ಹೇಳಿಕೆಯನ್ನ ಏನಾದರೂ ಬಳಸ್ಕೊಳ್ತಾರಾ ಎಂಬುದನ್ನು ಕೂಡ ಈಗ ಕಾದ್ ನೋಡಬೇಕಾಗಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.